ನಮಸ್ಕಾರ. ಶ್ರೀ ಆದಿಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿ ಅರ್ಥಸಹಿತ 100 ಶ್ಲೋಕಗಳು. ಶ್ರೀ ಸೌಂದರ್ಯ ಲಹರಿ ವಿದ್ಯಾದರ್ಪಣಂ. ಶ್ಲೋಕ 1. ಶಿವಶಕ್ತಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಆತಸ್ತ್ವಾ ಮಾರಾಧ್ಯಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತ್ರಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಅರ್ಥ: ಹೇ ಭಗವತಿ, ಮಹಾದೇವನಾದ ಸದಾಶಿವನು ನಿನ್ನನ್ನು ಸೇರಿದಾಗ ಮಾತ್ರ ಲೋಕದ ಸೃಷ್ಟಿ ಕಾರ್ಯದಲ್ಲಿ ಜಯಪ್ರದನಾಗಬಹುದು. ಶಿವನು ಶಕ್ತಿಯನ್ನು ಸೇರದಿದ್ದಲ್ಲಿ ಆತನು ಚಲಿಸುವುದಕ್ಕೂ ಸಮರ್ಥನಲ್ಲ. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣೀಭೂತನಾದ ತ್ರಿಮೂರ್ತಿಗಳಿಂದಲೂ ಸೇವಿಸಲ್ಪಟ್ಟ ನಿನ್ನನ್ನು ಪುಣ್ಯವನ್ನು ಮಾಡದೆ ಇರುವವನು ಹೇಗೆ ತಾನೇ ನಮಸ್ಕರಿಸಿ ಸ್ತೋತ್ರ ನಮಸ್ಕಾರ ಮಾಡಲು ಸಮರ್ಥನು? ಪ್ರಯೋಗ ಮತ್ತು ಪೂಜಾವಿಧಿ. ಬಂಗಾರದ ತಗಡಿನ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಪೂರ್ವಾಭಿಮುಖವಾಗಿ ಮಣೆಯ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 1001 ಬಾರಿ ಜಪಿಸಬೇಕು. ಲಲಿತ ಸಹಸ್ರನಾಮದಿಂದ, ಜಪ ಕುಸುಮದಿಂದ ಅಥವಾ ಕೆಂಪು ಹೂವುಗಳಿಂದ 12 ದಿವಸಗಳ ಕಾಲ ಅರ್ಚನೆ ಮಾಡಬೇಕು. ನೈವೇದ್ಯ: ಅನ್ನಕ್ಕೆ ಕೊಬ್ಬರಿ ತುರಿ, ಬೆಲ್ಲವನ್ನು ಪುಡಿ ಮಾಡಿ ಕಲಿಸಿ ತುಪ್ಪವನ್ನು ಸೇರಿಸಿದ ಖಾದ್ಯ. ಫಲ: ಸಕಲ ಸಂಪತ್ತು ಹೊಂದುವಿರಿ. ಸಂಸಾರದಲ್ಲಿ ಬರುವ ಎಡರು ತೊಡರುಗಳು ಬಗೆಹರಿಯುತ್ತವೆ. ಈ ಯಂತ್ರಕ್ಕೆ ಪ್ರತಿದಿನವೂ ಪ್ರದಕ್ಷಿಣೆ 108ರಂತೆ ಮಾಡಬೇಕು. ಪ್ರತಿ ಅಮಾವಾಸ್ಯೆ ದಿನ ಮೇಲಿನ ಮಂತ್ರವನ್ನು 108 ಸಲದಂತೆ ತುಪ್ಪ ಹಾಗೂ ನೆನೆಸಿದ ಅಕ್ಕಿಯಲ್ಲಿ ಹೋಮ ಮಾಡುತ್ತಿರಬೇಕು. ಪ್ರತಿ ಶುಕ್ರವಾರ ಆಲದ ಮರಕ್ಕೆ 108 ಸಲ ಪ್ರದಕ್ಷಿಣೆ ಮಾಡಿ ಈ ಶ್ಲೋಕವನ್ನು ಜಪಿಸಿದರೆ ಸಕಲ ಸಂಪತ್ತುಗಳು ಸಿದ್ಧಿಸುವುದು. ಶ್ಲೋಕ 2. ತನಿಯಾಂಸಾಂ ಪಾಂಸುಂ ತವ ಚರಣ ಪಂಕೇರುಹಭವಂ ವಿರಿಂಚಿಃ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹ್ಯತೇನಂ ಶೌರಿಃ ಕತಮಹಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುದೈನಂ ಭಜತಿ ಬಸಿತೋದ್ದೂಲನವಿತಿಂ. ದೇವತೆ ಶ್ರೀ ಮಹಾಕಾಳಿ. ಬೀಜಮಂತ್ರ ಹ್ರೀಂ. ಅರ್ಥ: ಹೇ ಭಗವತಿ, ಸೃಷ್ಟಿಕರ್ತನಾದ ಬ್ರಹ್ಮನು ನಿನ್ನ ಪಾದ ಪದ್ಮದ ರೇಣುವಿನಿಂದ ಅಂದರೆ ಧೂಳಿನಿಂದ 14 ಲೋಕಗಳನ್ನು, ಭೂಮಿಯ ಮೇಲ್ಮುಖವಾಗಿ 7 ಲೋಕ ಹಾಗೂ ಭೂಮಿಯ ಕೆಳಮುಖವಾಗಿ ಅತಳ ಆದಿಯಾದ 7 ಲೋಕಗಳನ್ನು ಸೃಷ್ಟಿಸಲು ಸಮರ್ಥನಾದನು. ಸೃಷ್ಟಿಕಾರಕನಾದ ಮಹಾವಿಷ್ಣುವು ಸಹಸ್ರ ಹೆಡೆಯುಳ್ಳ ಶೇಷ ರೂಪದಲ್ಲಿ ಶಕ್ತಿಯ ಪಾದಧೂಳನ್ನು ಧರಿಸಿದ್ದಾನೆ. ಲಯಕಾರಕನಾದ ಮಹಾರುದ್ರನು ಶಕ್ತಿಯ ಪಾದಧೂಳನ್ನು ಚೂರ್ಣವಾಗಿಸಿ ತನ್ನ ಹಣೆಯಲ್ಲಿ ಧರಿಸಿದ್ದಾನೆ. ಹೀಗೆ ತ್ರಿಮೂರ್ತಿಗಳು ಶ್ರೀಚಕ್ರ ಸ್ವರೂಪಿಣಿಯಾದ ದೇವಿಯ ಪಾದಧೂಳಿನ ಅಧೀನದಲ್ಲಿದ್ದಾರೆ. ಪ್ರಯೋಗ ಮತ್ತು ಪೂಜಾವಿಧಿ. ಬಂಗಾರದ ತಗಡಿನ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಉತ್ತರಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 45 ದಿನಗಳ ಕಾಲ 1001 ಬಾರಿ ಜಪಿಸಬೇಕು. ಸಿಂಧೂರ ಬಣ್ಣದ ಹೂವಿನಿಂದ ಶ್ರೀ ಲಲಿತಾ ತ್ರಿಶತಿಯಿಂದ ಅರ್ಚನೆ ಮಾಡಬೇಕು. ನೈವೇದ್ಯ: ರವೆ ಗಂಜಿಗೆ ಹಾಲು, ಕೊಬ್ಬರಿ, ತುರಿ, ಕೆಲವು ಹಣ್ಣುಗಳನ್ನು ಸೇರಿಸಿ ದೇವರಿಗೆ ಅರ್ಪಿಸಬೇಕು. ಫಲ: ಇದರ ಪ್ರಭಾವದಿಂದ ಶತ್ರುಗಳನ್ನು ಒಳ್ಳೆಯವರನ್ನಾಗಿ ಮಾಡುತ್ತದೆ ಹಾಗೂ ಅವರು ನಿಮ್ಮ ವಶವಾಗುತ್ತಾರೆ. ಶತ್ರುವು ಕ್ರೂರವಾಗಿದ್ದರೆ ಬೂರ್ಜಪತ್ರೆಯಲ್ಲಿ ಯಂತ್ರ ಬರೆದು ಪೂಜಿಸಿ ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರತಿಯೊಂದು ಸಲ ಮಂತ್ರ ಹೇಳಿ ಹರಿಯುವ ನೀರಿನಲ್ಲಿ ಬಿಡಬೇಕು. ಹೀಗೆ ಪ್ರತಿದಿನ 108ರಂತೆ 12 ದಿನಗಳ ಕಾಲ ಮಾಡಿದರೆ ಶತ್ರುಗಳ ಉಪಟಳವಿರುವುದಿಲ್ಲ. ಒಂದು ವೇಳೆ ಮಾಂತ್ರಿಕರೇ ಶತ್ರುಗಳಾದರೆ ಈ ಯಂತ್ರವನ್ನು ಬೂರ್ಜಪತ್ರೆಯಲ್ಲಿ ಬರೆದು ಪೂಜಿಸಿ ದೇವಾಲಯದ ಮಣ್ಣು, ಹುತ್ತದ ಮಣ್ಣು ಎರಡನ್ನೂ ಕಲಿಸಿ ಬೊಂಬೆ ಮಾಡಿ ಅದರ ಹೊಟ್ಟೆಯಲ್ಲಿ ಯಂತ್ರವನ್ನು ಇರಿಸಿ ಪ್ರತಿದಿನವೂ ಅದಕ್ಕೆ ಸೂರ್ಯ ಅರುಣ ಮಂತ್ರ ನಮಸ್ಕಾರವನ್ನು 11 ದಿನಗಳ ಕಾಲ ಮಾಡಿ ತದನಂತರ ಅದನ್ನು ಹರಿಯುವ ನೀರಿನಲ್ಲಿ ಬಿಟ್ಟರೆ ಮಾಂತ್ರಿಕನ ಬಾಧೆ ಇರಲಾರದು. ಹೀಗೆ 3 ಅಮಾವಾಸ್ಯೆಗಳ ಕಾಲ ಮಾಡಬೇಕು. ಶ್ಲೋಕ 3. ಅವಿದ್ಯಾನಮಂತಸ್ತಿಮಿರ ಮಿಹಿರ ದ್ವೀಪನಗರಿ ಜಡಾನಾಂ ಚೈತನ್ಯಸ್ಥ ಬಕ ಮಕರಂದ ಶ್ರುತಿಝರಿ ದರಿದ್ರಾಣಾಂ ಚಿಂತಾಮಣಿ ಗುಣನಿಕ ಜನ್ಮ ಜಲಧೌ ನಿಮಜ್ಞಾನಂ ದಂಷ್ಟ್ರ ಮುರರಿಪು ವರಾಹಸ್ಯ ಭವತಿ.
ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ. ಬೀಜ ಮಂತ್ರ ಶ್ರೀಂ. ಅರ್ಥ: ತ್ರಿಮೂರ್ತಿಗಳು ಅಧೀನರಾದ ದೇವಿಯ ಪಾದರೇಣುವು ಅಜ್ಞಾನವೆಂಬ ಕತ್ತಲನ್ನು ನಿವಾರಿಸುವ ಸೂರ್ಯೋದಯದಂತೆಯೂ, ಮಂದ ಬುದ್ಧಿ ಉಳ್ಳವರಿಗೆ ಹೂಗೊಂಚಲಿನ ಮಧುರ ರಸದಂತಹ ಜ್ಞಾನದಂತೆಯೂ, ದರಿದ್ರರಿಗೆ ಇಷ್ಟಾರ್ಥಗಳನ್ನು ಕರುಣಿಸುವ ಚಿಂತಾಮಣಿಯಂತೆಯೂ, ಹುಟ್ಟು ಮೊದಲಾದ ಸಂಸಾರವೆಂಬ ಭವಸಾಗರದಲ್ಲಿ ಮುಳುಗಿದವರಿಗೆ ಲೋಕಪಾಲಕನಾದ ಶ್ರೀ ಮಹಾವಿಷ್ಣುವಿನ ವರಾಹ ರೂಪದ ಕೋರೆ ದಾಡಿಗಳಂತೆ ಉದ್ಧರಿಸುವಂಥದ್ದು. ಪ್ರಯೋಗ ಮತ್ತು ಪೂಜಾವಿಧಿ. ಬಂಗಾರದ ತಗಡಿನ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಈಶಾನ್ಯಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 45 ದಿನಗಳ ಕಾಲ 2001 ಬಾರಿ ಹಾಗೂ 15 ದಿನಗಳ ಕಾಲ 540 ಬಾರಿ ಜಪಿಸಬೇಕು. ಬಿಳಿ ಹೂಗಳಿಂದ, ಅಂದರೆ ಜಾಜಿ, ಮಲ್ಲಿಗೆ ಇತ್ಯಾದಿ, ಶ್ರೀ ಲಲಿತಾ ತ್ರಿಶತಿ ಅರ್ಚನೆ ಮಾಡಬೇಕು. ನೈವೇದ್ಯ: ಅನ್ನ, ಉದ್ದಿನಬೇಳೆ, ಜೇನುತುಪ್ಪ, ಅಡಿಕೆ ಎಲೆ ನೈವೇದ್ಯ ಮಾಡಿ. ಫಲ: ವೇದಗಳ ಬಗ್ಗೆ ಸರ್ವತೋಮುಖ ಪ್ರಜ್ಞೆಯುಂಟಾಗುತ್ತದೆ. ಈ ಸ್ತೋತ್ರದಿಂದ 108 ಸಲ ಅಮೃತ ಬಳ್ಳಿಯನ್ನು ಜೇನುತುಪ್ಪದಲ್ಲಿ ಅದ್ದಿ ಹೋಮ ಮಾಡಬೇಕು. ಉತ್ತರೇಣಿ ಕಡ್ಡಿಗಳನ್ನು ಹಾಲಿನಲ್ಲಿ ಅದ್ದಿ 108 ಸಲ ಹೋಮ ಮಾಡಬೇಕು. ಮಕ್ಕಳಿಗೆ ಸಿಹಿ ತಿಂಡಿ ಹಂಚುತ್ತಿರಬೇಕು. ಶ್ಲೋಕ 4. ತ್ವದನ್ಯಃ ಪಾಣಿಭ್ಯಾಮಭಯ ವರದೋ ದೈವತಗಣಃ ತ್ವಮೇಕ ನೈವಾಸಿ ಪ್ರಕಟಿತ ವರಾಭೀತ್ಯಾಭಿನಯ ಭಯತ್ರಾತುಂ ದಾತುಂ ಫಲಮಪಿ ಚ ವಾಂಚಾ ಸಮಧಿಕಂ ಶರಣ್ಯೇ ಲೋಕಾನಂ ತವ ಹಿ ಚರಣಾಮೇವ ನಿಪುಣೌ. ದೇವತೆ ಶ್ರೀ ಮಹಾಸರಸ್ವತಿ ದೇವಿ. ಬೀಜಮಂತ್ರ ದುಂ. ಅರ್ಥ: ಹೇ ಜಗಜ್ಜನನಿ, ನೀನು ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತಳಾಗಿರುವೆ. ಇಂದ್ರ, ನವಗ್ರಹಾದಿ ಇತರ ದೇವತೆಗಳು ತಮ್ಮ 2 ಹಸ್ತಗಳಿಂದ ವರ ಹಾಗೂ ಅಭಯವನ್ನು ನೀಡಲು ಸಮರ್ಥರಾಗಿದ್ದಾರಷ್ಟೇ. ಆದರೆ ನಿನ್ನ 2 ಪಾದಾರವಿಂದಗಳು ವರ ಹಾಗೂ ಅಭಯ ಮಾತ್ರವಲ್ಲದೆ ಬಯಸಿದ್ದಕ್ಕಿಂತ ಅಧಿಕ ಫಲವನ್ನು ಕೊಡುವಾಗ ನಿನ್ನ ಹಸ್ತದ್ವಯಗಳ ಮಹಿಮೆ ಬಣ್ಣಿಸಲ ಸಾಧ್ಯ. ಪ್ರಯೋಗ ಮತ್ತು ಪೂಜಾವಿಧಿ. ಬಂಗಾರ ಅಥವಾ ಬೆಳ್ಳಿಯ ತಗಡಿನ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಉತ್ತರ ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 26 ದಿನಗಳ ಕಾಲ 3000 ಬಾರಿ ಜಪಿಸಬೇಕು. ಕೆಂಪು ಹೂಗಳಿಂದ ಶ್ರೀ ಲಲಿತ ಸಹಸ್ರನಾಮ ಅರ್ಚನೆ ಮಾಡಬೇಕು. ನೈವೇದ್ಯ: ಪೊಂಗಲ್, ಹೆಸರುಬೇಳೆ ಹಾಕಿ ಅನ್ನ ಮಾಡಿ ಮತ್ತು ಬೆಲ್ಲವನ್ನು ಸೇರಿಸಿ ಪೊಂಗಲನ್ನು ಮಾಡಬೇಕು. ನಿಂಬೆಹಣ್ಣಿನ ಚಿತ್ರಾನ್ನ, ಸ್ವಲ್ಪ ಕಟ್ಟು ಹಾಗೂ ಹಾಲು ಇಡಬೇಕು. ಫಲ: ರೋಗಗಳು ನಿವಾರಣೆಯಾಗುತ್ತದೆ, ಭಯವಿಲ್ಲದೆ ಇರುವಿರಿ, ದಾರಿದ್ರ್ಯ ನಾಶವಾಗುತ್ತದೆ ಹಾಗೂ ಹೆಚ್ಚಿನ ಐಶ್ವರ್ಯವನ್ನು ಹೊಂದುವಿರಿ. ಪ್ರತಿದಿನವೂ 11 ಸಲ ಜಪಿಸಿ ಒಂದೊಂದು ನಿಂಬೆಹಣ್ಣು ಕರ್ತರಿಗೆ ಇಳೆ ತೆಗೆದು ಅದನ್ನು ಹೆಚ್ಚಿ ಹೋಳು ಮಾಡಿದ ಮೇಲೆ ದೀಪ ಉರಿಸಿದರೆ ರೋಗ ಕ್ರಮೇಣ ಇಳಿಮುಖವಾಗುವುದು. ದೇವಿಗೆ ಕೆಂಪು ಹೂವಿನಿಂದ ಅರ್ಚನೆ ಮಾಡಿದ ಮೇಲೆ ಆ ನಿರ್ಮಾಲವನ್ನು ಶೇಖರಿಸಿಕೊಂಡು ಪ್ರತಿದಿನ 108ರಂತೆ 11 ದಿನಗಳ ಕಾಲ ಮಂತ್ರ ಜಪಿಸಿ ಹೋಮ ಮಾಡಿದ ಮೇಲೆ ಅವಿಭೂತಿಯನ್ನು ಕರ್ತರು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಭಯ ಹೋಗುವುದು. ಇದಕ್ಕೆ ಬೂರ್ಜಪತ್ರೆಯಲ್ಲಿ ಯಂತ್ರ ಬರೆದು ಧಾರಣೆ ಮಾಡಿಕೊಳ್ಳಬೇಕು. ಮೇಲಿನ ಮಂತ್ರವನ್ನು 108 ಸಲದಂತೆ ಪ್ರತಿದಿನವೂ ಜಪಿಸುತ್ತಾ ಹಾಲು ಅನ್ನ ಹೋಮ ಮಾಡುತ್ತಿದ್ದರೆ ಹಣದ ಅಭಾವ, ಅನ್ನದ ಅಭಾವ ಹೋಗುವುದು. ಶ್ಲೋಕ 5. ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಂದರ್ಯ ಜನನೀಂ ಪುರಾನಾರಿ ಭೂತ್ವಾ ಪುರರಿಪುಮಪಿ ಶೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾರತಿ ನಯನ ಲೇಹೇನ ವಪುಷಾಂ ಮುನೀನಾಮಪ್ಯಂತಹ ಪ್ರಭವತಿ ಹಿ ಮೋಹಾಯ ಮಹತಾಂ. ದೇವತೆ ಶ್ರೀ ಅಣಿಮಾ ಸಿದ್ಧಿದೇವಿ. ಬೀಜಮಂತ್ರ ಶಂ ಲಂ ರಂ ಸಂ ಠಂ ಹಂ ಯಂ ವಂ ಶಂ. ಅರ್ಥ: ಹೇ ಮಾತೆಯೇ, ಕಾಯ ವಾಚ ಮನಸ ಪೂಜಿಸಿ ಸೇವಿಸುವವರಿಗೆ ವರಗಳನ್ನು ಪ್ರಸಾದಿಸುವ ನಿನ್ನನ್ನು ಹಿಂದೆ ಮಹಾವಿಷ್ಣುವು ಪೂಜಿಸಿ ಧ್ಯಾನ ತಪಗಳಿಂದ ಪ್ರಸನ್ನಪಡಿಸಿದ್ದರಿಂದ ಅಮೃತ ಮಥನ ಕಾಲದಲ್ಲಿ ದೈವ ಸಂಕಲ್ಪ ಸಿದ್ಧಿಗಾಗಿ ಸ್ತ್ರೀ ರೂಪವನ್ನು ಧರಿಸಿ ತ್ರಿಪುರಾಸುರ ಸಂಹಾರಕನಾದ ಪರಶಿವನಲ್ಲಿ ಮೋಹವನ್ನುಂಟು ಮಾಡಿದನು. ಅಂತೆಯೇ ಮನ್ಮಥನೂ ಸಹ ನಿನ್ನ ಆರಾಧನಾ ಫಲದಿಂದ ರತಿದೇವಿಯ ಕಣ್ಣಿಗೆ ಅತಿ ಪ್ರಿಯವಾದ ದೇಹದಿಂದ
ಮಹಾತ್ಮರಾದ ಜಿತೇಂದ್ರಿಯದ ಅಂತರಂಗದಲ್ಲಿ ಶಬ್ದ ಸ್ಪರ್ಶಾದಿ ವಿಷಯಗಳ ಬಯಕೆಯನ್ನು ಹುಟ್ಟಿಸುವುದಕ್ಕೆ ಸಮರ್ಥನಾದನು. ಪ್ರಯೋಗ ಮತ್ತು ಪೂಜಾ ವಿಧಿ. ತಾಮ್ರದ ತಗಡು ಅಥವಾ ಅರಿಶಿನ ಪುಡಿಯನ್ನು ಅಗಲವಾಗಿ ಹರಡಿ ಅದರ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು 8 ದಿನಗಳ ಕಾಲ 2000 ಇಲ್ಲದಿದ್ದರೆ 1001 ಬಾರಿ ಜಪಿಸಬೇಕು. ಕೆಂಪು ಹೂಗಳಿಂದ ದುರ್ಗಾ ಅಷ್ಟೋತ್ತರ ಮತ್ತು ಲಲಿತಾ ಅಷ್ಟೋತ್ತರ ಅರ್ಚನೆ ಮಾಡಬೇಕು. ನೈವೇದ್ಯ: ಹೆಸರು ಬೇಳೆ ಹಾಕಿ ಅನ್ನ ಮಾಡಬೇಕು. ಹೆಸರು ಬೇಳೆ ಪಾಯಸ, ಜೇನುತುಪ್ಪ, ಕೊಬ್ಬರಿ ತುರಿ ಸೇರಿಸಿ ನೈವೇದ್ಯ ಮಾಡಬೇಕು. ಫಲ: ಗಂಡಸರು ಮತ್ತು ಹೆಂಗಸರು ಮಾಡಿದರೆ ಜನಗಳ ಆಕರ್ಷಣೆಯಾಗುತ್ತದೆ. ಈ ಯಂತ್ರವನ್ನು ಅರಿಶಿನ ಪುಡಿಯ ಮೇಲೆ ಬರೆದು ಅದನ್ನು ಪೂರ್ತಿ ಆದ ಮೇಲೆ ಶೇಖರಿಸಿಕೊಂಡು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಲೋಕ ಜನ ವಶೀಭೂತರಾಗುವರು. ಪಾಯಸ ಮತ್ತು ಜೇನುತುಪ್ಪದಿಂದ 108ರಂತೆ 11 ದಿನ ಹೋಮ ಮಾಡಿದರೆ ವಶೀಕೃತರಾಗುವರು. ದುರ್ಗಾಷ್ಟೋತ್ತರ ಹೇಳಿ ಕೆಂಪು ಹೂಗಳಿಂದ ಮಂತ್ರಿಸಿಕೊಂಡು ಮೇಲಿನ ಶ್ಲೋಕದಂತೆ ಹೋಮ ಮಾಡಿದರೆ ಸಕಲ ವಶೀಕರಣ ಆಗುವರು. ಸೌಂದರ್ಯ ಲಹರಿ ಶ್ಲೋಕಗಳು ಮುಂದುವರಿಯುವುದು.